ನೀವು ಮಕರ ರಾಶಿಯವರಾಗಿದ್ದು ನಿಮಗೇನಾದ್ರೂ ಸುಖ ದಾಂಪತ್ಯ ಜೀವನ ಅಂದ್ರೆ ಗಂಡ ಹೆಂಡತಿ ಜಗಳ ಮನಸ್ತಾಪಗಳ ಸಮಸ್ಯೆ ಇದ್ದರೆ, ಅಂದ್ರೆ ನೀವು ಮಕರ ರಾಶಿಯ ಗಂಡ ಆಗಿದ್ದು ಪರವಾಗಿಲ್ಲ, ಅಥವಾ ನೀವು ಮಕರ ರಾಶಿಯ ಹೆಂಡತಿ ಆಗಿದ್ರೂ ಪರವಾಗಿಲ್ಲ, ನಿಮಗೆ ಸುಖ ದಾಂಪತ್ಯ ಸಿಗ್ತಾ ಇಲ್ಲ, ದಿನಾ ಬೆಳಗಾದ್ರೆ ಜಗಳ ಮನಸ್ತಾಪಗಳು ಅಂತಾದ್ರೆ ಈ ವಿಡಿಯೋ ಬಹಳ ಇಂಪಾರ್ಟೆಂಟು, ಸರಿಯಾಗಿ ನೋಡ್ಕೊಳ್ಳಿ. ಇಲ್ಲೊಂದು ಗಾದೆ ಇದೆ, ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಂತ. ಆ ತರಹ ಆದ್ರೆ ಎಲ್ಲರ ಮನೆ ದೋಸೆನೂ ತೂತೇನೆ, ಎಲ್ಲರಲ್ಲೂ ಜಗಳ ಮನಸ್ತಾಪ ಬರುತ್ತೆ. ಅದಲ್ಲದೆ ಅದಕ್ಕೂ ಹೊರತುಪಡಿಸಿ, ಇಲ್ಲ ನನ್ನ ಮಕರ ರಾಶಿ, ನನಗೆ ಗಂಡ ಹೆಂಡತಿ ಜಗಳ ಜಾಸ್ತಿ ಇದೆ, ಏನೋ ಒಂದು ವಾರ ಆದ್ರೂ ಮಾತಾಡಲ್ಲ, 3 ದಿವಸ ಆದ್ರೂ ಮಾತಾಡಲ್ಲ, ನಾನು ಮಾಡಿದ ಅಡಿಗೆ ತಿನ್ನಲ್ಲ, ಅಥವಾ ನಾನು ಹೊರಗಡೆ ತಂದಿದ್ದು ನನ್ನ ಹೆಂಡತಿ ಹಾಕೋಣಲ್ಲ, ಬೇಡ ಅಂದ್ರೆ ಗಂಡ ಹೆಂಡತಿ ಬರೀ ಪ್ರಪಂಚ ದೃಷ್ಟಿ ಗಂಡ ಹೆಂಡತಿ ತರ ಇದ್ದೀರಾ. ಇಲ್ಲಿ ನೋಡಿದ್ರೆ ಫುಲ್ ಜಗಳ ಮಾಡ್ತಾ ಇದ್ದೀರಾ, ಮನಸ್ತಾಪ ಡಿವೋರ್ಸ್ ಲೆವೆಲ್ ಕೊಟ್ಟೋಗ್ಬಿಟ್ಟಿದೆ, ಅಥವಾ ದಿನಾ ರಗಳೆ ಆಗ್ಬಿಟ್ಟಿದೆ, ಮಕ್ಕಳು ಕೂಡ ಅದರಿಂದ ಅವ್ರಿಗೂ ಎಫೆಕ್ಟ್ ಆಗ್ತಾ ಇದೆ. ಈ ತರ ಚಿಂತೆಯಲ್ಲಿರುವಂತ ಮಕರ ರಾಶಿಯವರಾಗಿದ್ರೆ ಮಾತ್ರ ಕಡ್ಡಾಯವಾಗಿ ವೈಯಕ್ತಿಕ ಜಾತಕ ಪರಿಶೀಲನೆ ಆಗಬೇಕು. ಗಂಡಂದೂ ಆಗಬೇಕು, ಹೆಂಡತಿದೂ ಆಗಬೇಕು. ಯಾಕೆಂದ್ರೆ ದಾಂಪತ್ಯ ಅಂದ್ರೆ ಚಿಟಿಕೆ ಅಲ್ಲ, ಅದು ಚಪ್ಪಾಳೆ, 2 ಕೈಯೂ ಸೇರ್ಬೇಕು. ಸೊ ಗಂಡನ ಜಾತಕ ನೋಡಬೇಕು, ಹೆಂಡತಿ ಜಾತಕ ನೋಡಬೇಕು. ನೀವು ಮಕರ ರಾಶಿಯವರಾಗಿದ್ದು ನಿಮಗೇನಾದ್ರೂ ಕರ್ಕಾಟಕ ರಾಶಿಯಲ್ಲಿ ಪಾಪಗ್ರಹಗಳು ಯಾವುದೇ ಇರಲಿ, ಕುಜ ಇರಲಿ, ರವಿ ಇರಲಿ, ಶನಿ ಇರಲಿ, ಅಥವಾ ಶುಭಗ್ರಹನಾದ ಶುಕ್ರನೇ ಇರಲಿ, ಸುಖ ದಾಂಪತ್ಯ ಇರಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಸಮಸ್ಯೆ ಆಗುತ್ತೆ. ಕುಜ ಅಂತೂ ಸಪ್ತಮದಲ್ಲಿದ್ದರೆ ನೀಚ ಸ್ಥಿತಿಯ ಕುಜ ಆಗ್ಬಿಟ್ಟಿರ್ತಾನೆ ಅವನು, ಬಹಳ ಸಮಸ್ಯೆ ಆಗ್ಬಿಡ್ತಾನೆ. ಆದರೆ ಮಕರ ರಾಶಿಯವರಿಗೆ ಒಂದು ಪಾಸಿಟಿವ್ ಏನಂದ್ರೆ ಸಪ್ತಮಾಧಿಪತಿ ಚಂದ್ರ ಅವರ ರಾಶಿಯಲ್ಲಿ ಇರ್ತಾನೆ. ಆದ್ರಿಂದ ಸಾಮಾನ್ಯವಾಗಿ ದಾಂಪತ್ಯ ಸಮಸ್ಯೆಗಳಾಗ್ಲಿಕ್ಕಿಲ್ಲ. ಆದರೆ ಲಗ್ನ ಚೇಂಜ್ ಆಗಿರುತ್ತೆ, ಲಗ್ನ ಸಪ್ತಮದಲ್ಲಿ ಪಾಪಗ್ರಹಗಳು, ಲಗ್ನ ಸಪ್ತಮಾಧಿಪತಿ ನೀಚ, ಅಥವಾ ಲಗ್ನದಲ್ಲಿ ಬೇರೆ ಏನಾದ್ರು ಸಮಸ್ಯೆಗಳಿದ್ರೆ ಆಗ ಸಮಸ್ಯೆ ಆಗ್ಬಿಡುತ್ತೆ. ನೀವು ಮಕರ ಲಗ್ನ ಆಗಿದ್ದು ವೃಶ್ಚಿಕ ರಾಶಿ ಆಗ್ಬಿಟ್ರು ಸುಖ ದಾಂಪತ್ಯ ಜೀವನ ಇರೋದಿಲ್ಲ. ಸೊ ಆದ್ರಿಂದಾಗಿ ಅದನ್ನು ಬಹಳ ವಿಶೇಷವಾಗಿ ಗಮನಿಸಬೇಕಾಗ್ತದೆ, ಜಾತಕವನ್ನ ಸಿದ್ಧಪಡಿಸಬೇಕಾಗ್ತದೆ. ನೀವೇನಾದ್ರೂ ನನ್ನ ನೇರವಾಗಿ ಭೇಟಿ ಮಾಡಿದ್ರೆ ಬೆಂಗಳೂರು ನೆಲಮಂಗಲದಲ್ಲಿ ನಾನು ಸಿಗ್ತಾನೆ, ಇಲ್ಲ ನೆಲಮಂಗಲ ಬಹಳ ದೂರ ನೇರವಾಗಿ ಬಂದು ಭೇಟಿ ಮಾಡೋಕ್ಕಾಗಲ್ಲ, ಫೋನಲ್ಲಿ ಸಿಗ್ತೀರಾ, ಖಂಡಿತವಾಗಿ ಫೋನ್ ಕನ್ಸಲ್ಟೇಷನ್ ಸಹ ಸಿಗ್ತದೆ. ನೀವು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಬೇಕಾಗ್ತದೆ. ತೆಗೆದುಕೊಂಡು ನಾನು ಏನು ಮಾಡ್ತೇನೆ, ಗಂಡ ಹೆಂಡತಿ ಇಬ್ಬರದ್ದು ಜಾತಕ ಸಿದ್ಧಪಡಿಸ್ತೇನೆ. ಯಾಕೆ ಸಮಸ್ಯೆ ಆಗ್ತಾ ಇದೆ ದಾಂಪತ್ಯ ಕಲಹಗಳು ಅಂತ, ಅದು ಜಾತಕದಲ್ಲೇ ಸಮಸ್ಯೆಗಳಿರಬೇಕು ಅಂತಿಲ್ಲ, ಹೊರಗಿನಿಂದಲೂ ಸಮಸ್ಯೆ ಬರಬಹುದು. ಪ್ರೇತ ಬಾಧೆ ಇದ್ರೂ ಗಂಡ ಹೆಂಡತಿ ಜಗಳ ಆಗ್ತಾ ಇರಬಹುದು, ಸರ್ಪದೋಷದಿಂದ ಗಂಡ ಹೆಂಡತಿ ಜಗಳ ಆಗ್ತಾ ಇರಬಹುದು, ಅಥವಾ ಕೃತ್ರಿಮ ಮಾಟಮಂತ್ರಾದಿಗಳಿಂದ ಗಂಡ ಹೆಂಡತಿ ಸಮಸ್ಯೆ ಜಗಳ ಮನಸ್ತಾಪಗಳಾಗ್ತಾ ಇದ್ದಿರಬಹುದು, ವಾಸ್ತು ದೋಷದಿಂದ ಜಗಳ ಮನಸ್ತಾಪಗಳಾಗ್ತಾ ಇರಬಹುದು. ನಾನು ಒಮ್ಮೆ ನಿಮ್ಮನ್ನ ಮಾತನಾಡಿಸಬೇಕಾಗ್ತದೆ. ಏನಕ್ಕೆ ಸಮಸ್ಯೆ ಆಗ್ತದೆ, ನಾನು ಪ್ರಶ್ನೆಗಳು ಕೇಳಬೇಕು, ನೀವು ಉತ್ತರ ಕೊಡಬೇಕು, ನಾನು ಅದಕ್ಕೆ ಆವಾಗ ಒಂದು ಫೈನಲ್ ಪಾಯಿಂಟಿಗೆ ಮುಟ್ಟಬೇಕು, ಯಾಕೆ ನಿಮಗೆ ದಾಂಪತ್ಯ ಸಮಸ್ಯೆ ಆಗ್ತಾ ಇದೆ ಅಂತ. ಸೊ ನನ್ನ ಹತ್ರ ನೀವು ಒಂದು ಅರ್ಧ ಗಂಟೆ ನೀವು ಗಂಡ ಹೆಂಡತಿ ಇಬ್ಬರದು ಜಾತಕ ಪರಿಶೀಲನೆ ಮಾಡಿಸಿದಾಗ ನಾನು ಸಮಸ್ಯೆ ಏನು, ಕಾರಣ ಏನು, ಪರಿಹಾರ ಏನು, ಪರಿಹಾರ ಆಗುತ್ತಾ ಇಲ್ವಾ, ಏನು ಮಾಡಬೇಕು ನೀವು ಅನ್ನುವಂತಹ ಮಾರ್ಗದರ್ಶನ ಮಾಡಬಹುದಾಗ್ತದೆ. ಸೊ ಖಂಡಿತವಾಗಿ ಭೇಟಿ ಮಾಡೋಣ. ಒಳ್ಳೆಯದಾಗಲಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮಸ್ಕಾರ.